30 ರೂಪಾಯಿ ಬದಲು ಪ್ರಯಾಣಿಕರಿಂದ 40 ರೂಪಾಯಿ ಹೆಚ್ಚು ಹಣವನ್ನ ಪಡೆದಿದ್ದಾರೆ ಓಲಾ ಉಬರ್. ಈ 70 ರೂಪಾಯಿಯಲ್ಲಿ ಚಾಲಕರಿಗೆ ಸಿಗೋದು ಕೇವಲ 30 ರೂಪಾಯಿ ಮಾತ್ರ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಓಲಾ ಉಬರ್ನಲ್ಲಿ ಹೆಚ್ಚು ಹಣ ತೆಗೆದುಕೊಳ್ತಾರೆ ಅಂತ ಆಟೋ ಚಾಲಕರು ಈಗಾಗಲೇ ಆರೋಪವನ್ನ ಮಾಡ್ತಿರುವಂತದ್ದು. ಹಾಗಾದ್ರೆ ನಿಜವಾಗ್ಲೂ ಓಲಾ ಉಬರ್ನಲ್ಲಿ ಹೆಚ್ಚು ಹಣ ತೆಗೆದುಕೊಳ್ತಿದ್ದಾರೆ ಅಂತ ನ್ಯೂಸ್ 18 ಕನ್ನಡ ಈಗ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದೆ. ಸೊ ಇವತ್ತು ಪ್ರೊಟೆಸ್ಟ್ ಕೂಡ ಆಯ್ತು ಅದೇ ಒಂದು ವಿಚಾರವಾಗಿ. ಹಾಗಾಗಿ ನಾನು ಜಯನಗರ 5th ಬ್ಲಾಕ್ಗೆ ಹೋಗ್ತಾ ಇದ್ದೀನಿ. ನಾನೀಗ 4th ಬ್ಲಾಕ್ ಅಲ್ಲಿ ಇದ್ದೀನಿ, RTO ಆಫೀಸ್ ಹತ್ರ. ಅಲ್ಲಿಂದ ಇಲ್ಲಿಗೆ ಓಲಾದಲ್ಲಿ ಎಷ್ಟು ತೋರಿಸುತ್ತೆ, ಜೊತೆಗೆ ನಾವು ನಾರ್ಮಲ್ ಆಟೋದಲ್ಲಿ ಹೋದ್ರೆ ಎಷ್ಟು ತೋರಿಸುತ್ತೆ ಅನ್ನುವಂಥದ್ದನ್ನ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀವಿ. ಹಾಗಾದ್ರೆ ಬನ್ನಿ ನಮ್ಮ ಜರ್ನಿನ ನಾರ್ಮಲ್ ಆಟೋದಲ್ಲಿ ಶುರು ಮಾಡೋಣ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ನಾನು ಜಯನಗರ 4th ಬ್ಲಾಕ್ ಇಂದ ಜಯನಗರ 5th ಬ್ಲಾಕ್ಗೆ ಹೋಗ್ತೀನಿ. ಸೊ ನಾನು ಆನ್ ದ ವೇನಲ್ಲೇ ಇದ್ದೀನಿ. ಸೊ ಇದು ತುಂಬಾನೇ ದೂರ ಡಿಸ್ಟೆನ್ಸ್ ಕೂಡ ಇಲ್ಲ, ತುಂಬಾನೇ ಹತ್ರ ಇದೆ. ನಾನು ನೋಡಿದ ಪ್ರಕಾರ ಓಲಾದಲ್ಲಿ 1.3 ಕಿಲೋಮೀಟರ್ ತೋರಿಸ್ತಿತ್ತು. ಅದಕ್ಕೆ ಸುಮಾರು ಓಲಾದಲ್ಲಿ 70 ರೂಪಾಯಿ ಚಾರ್ಜ್ ತೋರಿಸ್ತಿತ್ತು. ಆದರೆ ನಾನೀಗ ಮೀಟ್ರ್ ಹಾಕ್ಸ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀನಿ. ಮಿನಿಮಮ್ ಮೀಟ್ರು 30 ರೂಪಾಯಿ ಇದೆ. ಸೊ 30 ರೂಪಾಯಿಂದ ನಾವಲ್ಲಿ ಸ್ಪಾಟ್ಗೆ ನಾವು ಓಲಾದಲ್ಲಿ ಏನು ಲೊಕೇಶನ್ ಹಾಕಿದ್ವಿ ಆ ಲೊಕೇಶನ್ ಸ್ಪಾಟ್ ರೀಚ್ ಆಗುವಷ್ಟರಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ನೋಡೋಣ. ಈಗ ಸೊ ನೋಡ್ಬೋದು, ಸದ್ಯಕ್ಕೆ ನಾವೀಗ ಜಯನಗರ 4th ಬ್ಲಾಕ್ ಇಂದ ಜಯನಗರ 5th ಬ್ಲಾಕ್ ನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆ ಇದ್ದೀವಿ. ಸೊ ನಾವು ಕೂಡ ಲೊಕೇಶನ್ನ ಎಕ್ಸಾಕ್ಟ್ ಆಗಿ ಓಲಾದಲ್ಲಿ ಇಲ್ಲಿಗೆ ಬುಕ್ ಮಾಡಿದಿತ್ತು. ಆದರೆ ನಮಗೆ ಓಲಾದಲ್ಲಿ 70 ರೂಪಾಯಿ ತೋರಿಸ್ತು. ಆದರೆ ನಾವು ನಾರ್ಮಲ್ ಆಟೋದಲ್ಲಿ ಬಂದಾಗ ಆ ಮೀಟ್ರನ್ನು ಹಾಕಿಸಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ 30 ರೂಪಾಯಿ ಮಿನಿಮಮ್ ಏನಿತ್ತು ಆ 30 ರೂಪಾಯಿ ಮಾತ್ರ ತೋರಿಸ್ತಿದೆ. ಜೊತೆಗೆ ಕಿಲೋಮೀಟ್ರ್ 1.6 ಕಿಲೋಮೀಟ್ರ್ ಇದೆ. ಸೊ ಇದರಲ್ಲಿ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಇಲ್ಲಿ ಆಟೋ ಚಾಲಕರಿಗೆ ಏನೂ ಕೂಡ ಹೆಚ್ಚಾಗಿ ಹಣ ಸಿಗೋದಿಲ್ಲ. ಹೆಚ್ಚು ಹಣ ಮೊತ್ತ ಅಂದರೆ ನನಗೆ ಅಲ್ಲಿ 70 ರೂಪೀಸ್ ಏನು ತೋರಿಸ್ತು ಅದರಲ್ಲಿ ಆಟೋ ಚಾಲಕರಿಗೆ ಬರುವಂಥದ್ದು ಕೇವಲ 30 ರೂಪಾಯಿ ಮಾತ್ರ. ನಾವು ಉಳಿದಿದ್ದೆಲ್ಲನೂ ಈ ಒಂದು ಮಧ್ಯವರ್ತಿಗಳು ಅಂದರೆ ಓಲಾ ಉಬರ್ ಆ್ಯಪ್ಗಳು ಏನಿದ್ದಾರೆ ಅವ್ರು ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದು. ಸೊ ಇದರಿಂದಲೇ ಈಗ ಆಟೋ ಚಾಲಕರು ಓಲಾ ಉಬರ್ ವಿರುದ್ಧ ತಿರುಗಿ ಬಿದ್ದಿರೋದು. ಸೊ ಇದು ಪ್ರಯಾಣಿಕರಿಗೂ ಕೂಡ ಒಂದು ಹೊರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ 30 ರೂಪಾಯಿ ಕೊಟ್ಟು ನಾವು ನೇರವಾಗಿ ಇಲ್ಲಿ ಬರೋ ಬದಲು ಓಲಾದಲ್ಲಿ ನಾವು ಆ್ಯಪ್ ಬುಕ್ ಮಾಡಿಕೊಂಡು ತುಂಬ ಈಸಿ ವೇಯಲ್ಲಿ ಹೋಗ್ಬೋದು ಅಂತ ನಾವು 70 ರೂಪಾಯಿ ಕೊಟ್ಟು ಬರೋ ಬದಲು ನಾವು 30 ರೂಪಾಯಿ ಕೊಟ್ಟೆ ನಾನೀಗ ನಾರ್ಮಲ್ ಆಟೋದಲ್ಲಿ ಬಂದು ನಾನು ಇಲ್ಲಿಗ ಇಳಿದಿದ್ದೀನಿ. ಸೊ ಹೀಗಾಗಿ ಸರ್ಕಾರ ಕೂಡ ಈ ಒಂದು ಮಧ್ಯವರ್ತಿಗಳ ಹಾವಳಿನ ತಪ್ಪಿಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಇದು ಕೂಡ ಈಗ ಗೊತ್ತಾಗಿರುವಂಥದ್ದು. ಸೊ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಆ್ಯಪ್ಗಳ ವಿರುದ್ಧ ಒಂದು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.